ಅಣ್ಣ ಮೊದಲನೇ ಸತಿ ಮಚ್ಚ ಹಿಡ್ದೀವಿ ಅಪ್ಪಿ ತಪ್ಪಿ ಕೈ ಕಾಲೋಗ್ಬಿಟ್ಟು ಜೀವ ಉಳ್ಕೊಂಡ್ಬಿಟ್ರೆ ನಿಮ್ ಎತ್ತೊಳಗೆ ತಪ್ಪಾಯ್ತು. ಸೂಪರ್ ಸರ್, ಮೂವಿ ಹೇಗನ್ನಿಸ್ತು ಸರ್ ನಿಮ್ಗೆ? ಇರೋ ಚೀನಾ ಇರೋ ಮಾತಾಡೋದ್ ಬೇಡ, ಅಲ್ಲಿಗೆ ಬಂದ್ಬಿಡ್ಲೇನಾ? ಚೆನ್ನಾಗಿತ್ತು ಸರ್. ನಿದ್ದೆ ಮಾಡಿಲ್ಲ ಸರ್, ಅಷ್ಟೊಂದು ತಲೆ ಕೆಡಿಸ್ಕೊಂಡು ಸರ್. ಹೌದಾ ಸರ್? ಹೊರತುಂಬ ಮುದ್ದೆ ಕಣ್ತುಂಬ ನಿದ್ದೆ. ಸೂಪರ್ ಸರ್, ಸೂಪರ್ ಸೂಪರ್ ಸರ್. ಸರ್ ಯಾವ್ದನ್ನ ಹೊಡೆಯಲ್ಲ ಸರ್. ಇದ್ರ ನೈಟ್ ಮಾತ್ರನಾ ಸರ್? ನಕ್ಕ 90 ಹಾಕಿದ್ರು 90 ಹಾಕಲ್ಲ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಕ್ಷೇಂದ್ರ. ಚೆನ್ನಾಗಿದೆ ಸರ್, ನಿಜ ಅಲ್ಲ ಅದ್ಭುತ ಮೂವಿ. ಏನು ಗೊತ್ತಾ ಹೇಳೋದು, ಎಲ್ಲ ಕನ್ನಡ ಮೂವಿ ಬರೀ ದುರಂಧರು ಬರಂದರು ಅದು ಇದು ಲೌಡ ಲಸಾಂಗ್ ಟಾಕ್ಸಿಕ್ ನಕ್ಕ ಮುಂದೊಳ್ಳೆ ಅವ್ರದ್ದು ಬಂದ್ ನೋಡ್ರಿ, ಕನ್ನಡ ಫಿಲಂ ಬಂದ್ ನೋಡ್ರಿ ಸರ್. ಮೂವಿ ಬಗ್ಗೆ ಏನ್ ಹೇಳ್ತೀನಿ ಸರ್? ಸೂಪರ್ ಆಗೈತೆ ಮೂವಿ. ಶೋ ಮ್ಯಾನ್ ಏನಂದ್ರೆ ಪ್ರೇಮ ಡೈರೆಕ್ಷನ್ ಅಲ್ಲಿ ಶೋ ಮ್ಯಾನ್ ಅಂತ ಏನೋ ಅವ್ರಿಗೆ ಟೈಟ್ಲ್ ಕೊಟ್ಟಿದೀವಿ. ಈ ಪಿಕ್ಚರ್ ನೋಡಿ ಅವ್ರು ಶೋ ಮ್ಯಾನ್ ಅಲ್ಲ ಸೂಪರ್ ಮ್ಯಾನ್ ಅಂತ ಕೊಡ್ಬೇಕಣ್ಣ, ಅಷ್ಟು ಸಖತ್ ಇದೆ ಮೂವಿನ. ಚೆನ್ನಾಗಿದೆ. ನಮ್ ಫ್ಯಾನ್ ಅವರು, ನಾವು ಅವ್ರಿಗೆ ಫ್ಯಾನ್. ನಮ್ಗೆ ತುಂಬಾ ಇಡಿಸ್ತೆ ಅವ್ರ ಫಿಲಿಂ ಅಂದ್ರೆ, ನಮ್ಗೆ ತುಂಬಾ ಇಡಿಸ್ತೆ. ಚೆನ್ನಾಗಿದೆ, ಅಣ್ಣ ತಮ್ಮಂದು ಸೆಂಟಿಮೆಂಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದಪ್ಪ, ತುಂಬಾ ಇಷ್ಟಿದೆ ಮೇಡಮ್. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಮೂವಿನ ಮೇಡಮ್? ಹೌದು, ನೋಡ್ಬೋದು, ಚೆನ್ನಾಗಿ ನೋಡ್ಬೋದು, ಎಲ್ಲ ಬರ್ಬೋದು, ಚೆನ್ನಾಗಿದೆ. ಏನಂದ್ರೆ ಟಿವಿನಲ್ಲಿ ನೋಡೋದಕ್ಕಿಂತ ಥಿಯೇಟರ್ ಅಲ್ಲಿ ಬಂದ್ರೆ ಚೆನ್ನಾಗಿದೆ. ಥಿಯೇಟರ್ ಬಂದು ನೋಡಿದ್ರೆ ಕಿಕ್ಕೇ ಕಿಕ್ಕು. ಹೌದು ಹೌದು, ತುಂಬಾ ಚೆನ್ನಾಗಿದೆ ಸರ್. ಮೂವಿ ಬಗ್ಗೆ ಮೂವಿ ಚೆನ್ನಾಗಿದೆ. ಅದು ಅವ್ರು ಫಸ್ಟ್ ಟೈಮ್ ಮುಚ್ಚಿರೋ ಲಾಂಗ್ ಇದ್ದಾರೆ ಅವರು. ಚೆನ್ನಾಗಿದೆ ಮೂವಿ. ಬ್ರದರ್ಸ್ ಸೆಂಟಿಮೆಂಟ್ ಚೆನ್ನಾಗಿದೆ ಮೂವಿ. ಇವಾಗ ಅಂತಂದ್ರೆ ಹೆಂಗಿರ್ಬೇಕು ಆ ರೀತಿ ಸರ್. ಧ್ರುವ ಸರ್ಜಾ ಸರ್ ಅಲ್ಲಿ ಏನ್ ಇಷ್ಟ ಆಯ್ತು ಸರ್? ರಿಯಲ್ ಲೈಫ್ಗಿಂತ ಅವ್ರು ರಿಯಲ್ ಲೈಫಲ್ಲಿ ಹೆಲ್ಪ್ ಮಾಡ್ತಾರಲ್ಲ ಬಡವರಿಗೆ, ಅವ್ರಿಗೆ ನಿರ್ಗತಿಕರಿಗೆ, ಆಟೋದವ್ರಿಗಾಗ್ಲಿ ಯಾರಿಗೇ ಆಗಲಿ ಅವ್ರ ಕಷ್ಟದಲ್ಲಿರೋರಿಗೆ. ಇವಾಗ ಕಷ್ಟದಲ್ಲಿದ್ದಾರೆ ಅಂದ್ರೆ ಫಸ್ಟ್ ಅಲ್ಲಿ ಬರೋದೇ ಧ್ರುವ ಸರ್ಜಾ ಅಂತ ಹೆಸರು. ಅದಕ್ಕೆ ನಮಗೆ ತುಂಬಾ ಇಷ್ಟ ಅಣ್ಣ ಅವರು. ಸರ್ ಮೂವಿ ನೋಡಿದ್ರೆ ಸರ್ ಮೂವಿ ಏನು ಅಣ್ಣ ಮೂವಿ ಒಂದೊಂದು ಸೀನ್ಸ್ ಒಂದೊಂದು ಕ್ಲೈಮ್ಯಾಕ್ಸ್ ಹೆಂಗಿದೆ ಅಂದ್ರೆ ನೆಕ್ಸ್ಟ್ ಗೂಸ್ ಬಂಪ್ಸ್ ಆಗ್ತಾ ಇದೆ. ಹಂಗೆ ಒಂದೊಂದು ಸೀನ್ಸ್ ನೆಕ್ಸ್ಟ್ ಇದೆ. KD2 ಕಾಯ್ತಾ ಇದೀವಿ. ಸುದೀಪ್ ಸರ್ ಎಲ್ಲ ಲೇಜೆಂಡ್ಸ್ ಆಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಇದೆ. KD2 ಕಾಯ್ತಾ ಇದೀವಿ ಸರ್. ನಮ್ಮ KD ಮೂವಿಲಿ ರವಿಚಂದ್ರನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ, ಮತ್ತೆ ಇವರು ಸರ್ ಧ್ರುವ ಸರ್ಜಾ ಸರ್ ಆಕ್ಟಿಂಗ್ ಮಾಡಿದ್ದಾರೆ, ಮತ್ತೆ ಕಿಚ್ಚ ಸುದೀಪ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ ಸರ್, ಮತ್ತೆ ಒಳ್ಳೆ ಹೀರೋಯಿನ್ಗಳು ಆಕ್ಟಿಂಗ್ ಮಾಡಿದ್ದಾರೆ ಸರ್. ಏನಂತ ಸರ್ ನಿಮಗೆ? ಅಣ್ಣ ಎಲ್ಲ ಲೇಜೆಂಡ್ಸ್ ಆಕ್ಟಿಂಗ್ ಮಾಡಿರೋದು. ನೆಕ್ಸ್ಟ್ ಲೆವೆಲ್ ಇದೆ. ಮೂವಿ ಬಗ್ಗೆ ಮಾತಾಡಂಗಿಲ್ಲ, ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ. ಅಪ್ಪು ಸರ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿ ಸಮೇತ ಬಂದು ನೋಡೋ ಮೂವಿ ಅಂದ್ರೆ ನಮ್ಮ ಬಾಸ್ದೆ. ನಾವು ಜಾಸ್ತಿ ಏನು ಮಾತಾಡೋಣ ಅಣ್ಣ, ಅವನೊಂದು ಫುಲ್ ಸೈಕ್ ಐತ್ ಮೂವಿ. ಎಲ್ರು ಬಂದು ನೋಡಿ, ಎಲ್ಲ ಫ್ಯಾಮಿಲಿ ಸಮೇತನ ಬಂದು ನೋಡ್ರಿ ಸರ್. ಇವತ್ತು ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತಂದ್ರೆ ನಮ್ಮ ಇಡೀ ಬ್ಯಾಂಗ್ಳೂರಲ್ಲಿ ಆಟೋ ಡ್ರೈವರ್ಸ್ ಒಂದೊಂದು ಮೂಲೆಯಿಂದಲೂ ಬಂದು ನಮ್ಮ ನಕ್ಷತ್ರದಲ್ಲಿ ಫಿಲಂ ನೋಡಿದ್ದೀವಿ. ತುಂಬಾ ಸಖತ್ತಾಗಿದೆ ಮೂವಿ. ಸೊ ನಮ್ಮ ಆಟೋ ಡ್ರೈವರ್ಸ್ ಈ ಕಡೆಯಿಂದ ಧ್ರುವ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದ್ದೀವಿ, ಇಂಥ ಒಳ್ಳೆ ಮೂವಿ ಕೊಟ್ಟಿರೋದಕ್ಕೆ. ಮತ್ತೆ ಪ್ರೇಮ್ ಸರ್ ಮತ್ತೆ ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಸರ್ ಮತ್ತೆ ಫಿಲಂ ಅಂದ್ರೆ ಅಣ್ಣ ತಂಗಿರು ಸಂಬಂಧ ಹೆಂಗಿರುತ್ತೆ ಅಂತ, ಅದನ್ನ ಒಳ್ಳೇದಾಗಿರ್ತಾರೆ, ಕೆಟ್ಟದಾಗಿರ್ತಾರೆ ಅಂತ ಇದೇ ಸಾಕು ಸರ್. ಈ ಫಿಲಮೇ ಬೆಳಸಾಗ್ತಾ ಇದೆ. ಹೌದು. ಮತ್ತೆ ಶಿಲ್ಪಾ ಶೆಟ್ಟಿ ಮೇಡಮ್ ಕೊಡಿ. ಶಿಲ್ಪಾ ಶೆಟ್ಟಿ ಮೇಡಮ್ ಉಪೇಂದ್ರ ಜೊತೆ ಬಂದ್ಬಿಟ್ಟು ಚಿಲ್ಲರಾಗಿ ಮಾಡಿದ್ರು, ಬಟ್ ಇವಾಗ ಸಾಕಾಗಿ ಮಾಡ್ತಾ ಇದಾರೆ ಮೇಡಮ್. ಅವ್ರ ಅವಾಗ ನೋಡಿದ್ದು ಹಣ ಇದ್ರೇನೆ, ಉಪೇಂದ್ರ ಜೊತೆ ನೋಡ್ಕೊಂಡು ಚಿಲ್ಲರಾಗಿ ಮಾಡಿದ್ದು. ಈಗ ಇಲ್ಲಿ ಸೈಲೆಂಟ್ ಇದು ಸೈಲೆಂಟ್ ಕಿಲ್ಲರ್ ಆಗಿ ಮಾಡ್ತಿದ್ದಾರೆ. ಇನ್ನು ಪಾಠ ನಲ್ಲಾಗಿರುತ್ತೆ ಅನ್ಸ್ತಿದೆ.